ಇವತ್ತು ತಂದೆಯವರು ಈಗ ನೀನು ರಾಜಕೀಯ ಕೊನೆಗಾಲದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ಬರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ನವೆಂಬರ್ ಕ್ರಾಂತಿಯಿಂದ ಚರ್ಚೆ ಆಗುತ್ತಲ್ಲ ಸರ್. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಿದ್ರು. ಡಿ ಕೆ ಶಿವಕುಮಾರ್ ಕೂಡ ಈ ಪಕ್ಷ ಸಂಘಟನೆಗೆ ಬಹಳಷ್ಟು ಕೆಲಸ ಮಾಡಿದವರು. ಇದೆಲ್ಲ ಯಾಕಾಗತ್ತೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರ ರೀತಿಯಾದಂಥ ಒಂದು ಸೈದ್ಧಾಂತಿಕ ಹಿನ್ನೆಲೆ ಖಂಡಿತ ಇಲ್ಲ. ತಾವೇ ತನಿಖೆ ಮಾಡಿಸ್ಕೊಂಡು ತಾವೇ ಷಡ್ಯಂತ್ರ ಅನ್ನುವಂಥ ಲೇಬಲ್ ಹಾಕೋದಿದೆಯಲ್ಲ, ಅದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲಿಸುವಂಥ ಕೆಲಸ. ಶಾಸಕರು ಬಹಳ ಜೊತೆಲಿ ನಿಂತ್ಕೊಳ್ಳೋದು ಸಿದ್ದರಾಮಯ್ಯ ಜೊತೆ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಪ್ಲಾನೆಟ್. ನಾನು ದಿನೇಶ್ ಕುಮಾರ್. ಸ್ನೇಹಿತರೆ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದ ಹೇಳಿಕೆಯ ಕುರಿತಾಗಿ ಒಂದು ದೊಡ್ಡ ಸಂಚಲನವೇ ಸೃಷ್ಟಿಯಾಗೋಯಿತು. ಇಡೀ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗಳೇ ಶುರುವಾದವು. ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ನಾನು ಆರಂಭದಲ್ಲೇ ಹೇಳ್ಬಿಡ್ತೀವಿ. ಡಾಕ್ಟರ್ ಯತೀಂದ್ರ ಅವರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅವರು ಮಾತಾಡಿರಲಿಲ್ಲ. ಆದರೆ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಂತಹ, ತಪ್ಪಾಗಿ ಅದನ್ನ ವ್ಯಾಖ್ಯಾನ ಮಾಡಿದಂತಹ, ತಪ್ಪಾಗಿ ಬಿಂಬಿಸಿದಂತಹ ಮಾಧ್ಯಮಗಳು ಮತ್ತು ಕೆಲವು ರಾಜಕಾರಣಿಗಳು ಏನೋ ಒಂದು ರೀತಿಯಲ್ಲಿ ಒಂದು ದೊಡ್ಡ ವಿವಾದದ ಸ್ವರೂಪದಲ್ಲಿ ಇದನ್ನ ತಿರುಗಿಸ್ತಾರೆ. ಸ್ನೇಹಿತರೆ ನೋಡಿ, ಡಾಕ್ಟರ್ ಯತೀಂದ್ರ ಅವರು ಏನ್ ಹೇಳಿದ್ರು ಒಂದ್ಸಲ ಕೇಳ್ಕೊಂಬರೋಣ. ಇವತ್ತು ತಂದೆಯವರು ಈಗ ನೀನು ರಾಜಕೀಯ ಕೊನೆಗಾಲದಲ್ಲಿ ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ಬರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಯತೀಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದೇನು ಅಂತಂದ್ರೆ, ಸಿದ್ದರಾಮಯ್ಯ ಅವರು ಅಹಿಂದ ಜನವರ್ಗದ ಒಂದು ಆಂದೋಲನದಿಂದ ಮೇಲೆ ಬಂದಂತ ರಾಜಕಾರಣಿ, ಅಂದ್ರೆ ಸೈದ್ಧಾಂತಿಕ ಬದ್ಧತೆಯುಳ್ಳಂತ ರಾಜಕಾರಣಿ. ಅದೇ ರೀತಿ ಅವರ ಜೊತೆಲೇ ಕೆಲಸ ಮಾಡಿದಂಥವ್ರು ಸತೀಶ್ ಜಾರಕಿಹೊಳಿ ಅವರು, ಅಂದ್ರೆ ಅವರು ಕೂಡ ಅಹಿಂದ ಚಳವಳಿಯಲ್ಲಿ ಇದ್ದವರು. ಅಂದ್ರೆ ಸಿದ್ದರಾಮಯ್ಯನವರು ಈ ಅಹಿಂದ ಸಮಾವೇಶಗಳನ್ನ ಮಾಡ್ತಿದ್ದಾಗ, ಹುಬ್ಬಳ್ಳಿಯಲ್ಲಿ ಮಾಡಿದಾಗ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅವರ ಬೆನ್ನ ಹಿಂದೆನೇ ಇದ್ದಂಥವ್ರು. ಅದಕ್ಕೆ ಬೇಕಾದಂತಹ ಆರ್ಥಿಕ ಸಂಪನ್ಮೂಲಗಳನ್ನ ಸಂಗ್ರಹ ಮಾಡೋದ್ರಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಕೂಡ ಅದ್ರ ಜೊತೆ ಇದ್ದಂಥವ್ರು. ಆಗ್ಲೇ ಈ ತರದೊಂದು ಮಾತು ಇತ್ತು, ಅಂದ್ರೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಆಗಬಹುದು ಅನ್ನುವಂತ ಮಾತು ಆಗ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಅಷ್ಟು ಪ್ರಭಾವಶಾಲಿ ರಾಜಕಾರಣಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಗುರುತಿಸ್ಕೊಂಡಿದ್ರು. ಮತ್ತೆ ಸೈದ್ಧಾಂತಿಕವಾಗಿ ಕೂಡ ಅವರು ಗಟ್ಟಿಯಾಗಿದ್ರು. ಹೀಗಾಗಿ ಮುಂದಿನ ಹಂತದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈ ಅಹಿಂದ ಚಳವಳಿಯನ್ನ ಮುನ್ನಡೆಸಬಹುದು ಅನ್ನುವಂತ ಒಂದು ಭಾವನೆ, ಮಾತು ಎಲ್ಲವೂ ಕೂಡ ಆಗ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಇದೇ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಂತ ವೇದಿಕೆಯಲ್ಲಿ ಡಾಕ್ಟರ್ ಯತೀಂದ್ರ ಅವರು ಒಂದು ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ತಂದೆಯವರಿಗೆ ನೋಡಿ ವಯಸ್ಸಾಯ್ತು, ಅದರ ಅವ್ರ ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ. ನಂತರ ಅಂದ್ರೆ ಸಿದ್ದರಾಮಯ್ಯ ಅವರ ಲೆಗಸಿಯನ್ನ ಯಾರು ಕಂಟಿನ್ಯೂ ಮಾಡಬೇಕು, ಸಿದ್ದರಾಮಯ್ಯ ಅವರ ಈ ಸೈದ್ಧಾಂತಿಕ ರಾಜಕಾರಣವನ್ನ ಯಾರು ಅದನ್ನ ಲೀಡ್ ಮಾಡಬೇಕು ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಅನ್ನುವಂತ ಅರ್ಥದಲ್ಲಿ ಅವರು ಮಾತಾಡಿದರು. ಇದನ್ನ ಬಹಳ ಸರಳೀಕರಣಗೊಳಿಸಿ, ಇದನ್ನ ಒಂದ್ ರೀತಿಯಲ್ಲಿ ಕುಬ್ಜಗೊಳಿಸಿ ಅವ್ರೇನ್ ಹೇಳ್ತಾರೆ ಅಂದ್ರೆ ಹೆಂಗೆ ಬಿಂಬಿಸಲಾಯ್ತು ಅಂತಂದ್ರೆ, ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ನಾಳೆ ಅವ್ರಿಗೆ ಇಳಿದ ತಕ್ಷಣ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಬಂದು ಕೂತ್ಕೋಬೇಕು ಅನ್ನುವ ರೀತಿಯಲ್ಲಿ ಇದನ್ನ ಬಿಂಬಿಸಲಾಯಿತು. ಇದನ್ನ ಯಾರು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ನೋಡಿ, ಮೀಡಿಯಾದವ್ರು ಮಾಡುವಂತ ಕೆಲಸಗಳು ಇರ್ತಾವಲ್ಲ, ಹಲವಾರು ಸಂದರ್ಭದಲ್ಲಿ ಇದನ್ನ ನೋಡಿದೀವಿ. ಈ ಕಡ್ಡಿನ ಗುಡ್ಡ ಮಾಡೋದು ಅಂತ ನಮ್ ಕಡೆ ಹೇಳ್ತಾರೆ, ಹಂಗೆ ಅಂದ್ರೆ ಇವ್ರಿಗೆ ಹೆಂಗ್ ಬೇಕೋ ಅದನ್ನ ಪ್ರೆಸೆಂಟ್ ಮಾಡ್ಕೊಳ್ತಾರೆ. ಹಾಗಾಗಿ ರಾಜಕಾರಣಿಗಳು ಏನೇ ಮಾತಾಡಿದ್ರು ಕೂಡ ಅದನ್ನ ವಿವಾದ ಮಾಡುವಂತ ಒಂದು ಶಕ್ತಿ ಅವ್ರಿಗಿದೆ, ಒಂದು ರೀತಿಯಾದ ವಿಕೃತ ಶಕ್ತಿ. ಅದು ಶಕ್ತಿ ಅಂತಂದ್ರೆ ಅದೇನು ಪಾಸಿಟಿವ್ ಆದ ಶಕ್ತಿ ಏನಲ್ಲ. ಹೀಗಾಗಿ ಇದನ್ನ ಬೆಳೆಸಕ್ ಶುರು ಮಾಡಿದ್ರು. ಆದ್ರೆ ಮೀಡಿಯಾದವರು ಇದನ್ನ ಬೈಟ್ ತಗೊಳ್ಳೋಂತ ಸಂದರ್ಭದಲ್ಲಿ ನೋಡಿ, ಯತೀಂದ್ರ ಅವರು ಈ ತರ ಹೇಳಿದ್ದಾರೆ, ನೀವ್ ಇದಕ್ಕೆ ಏನ್ ರಿಯಾಕ್ಷನ್ ಕೊಡ್ತೀರಾ ಅಂತ ಹೇಳಿ ಕೇಳ್ತಾರೆ ರಾಜಕಾರಣಿಗಳಿಗೆ. ಹಾಗೆ ಕೇಳುವಂತ ಸಂದರ್ಭದಲ್ಲಿ ಯತೀಂದ್ರ ಅವರು ಆತರ ಮಾತಾಡಿದಾರ ಇಲ್ವಾ ಅಂತ ಒಂದು ಕ್ರಾಸ್ ಚೆಕ್ ಕೂಡ ನಮ್ಮ ರಾಜಕಾರಣಿಗಳು ಮಾಡ್ಕೊಳಕ್ ಹೋಗಲ್ಲ. ಕೆಲವರಿಗೆ ಮಾತ್ರ ಆ ಗುಣ ಇದೆ. ಈ ಸಿದ್ದರಾಮಯ್ಯನಂತವ್ರು ಮಾತಾಡ್ತಾರೆ, ಯಾರೋ ಏನೋ ಹೇಳಿದ್ದಾರೆ ಅಂತ ಅವ್ರು ಹೇಳಿದ ತಕ್ಷಣನೇ, ಹೌದಾ ನಾನು ನೋಡಿಲ್ಲ, ಹಂಗೆ ಹೇಳಿದಾರ, ನಾನು ನೋಡಿದ್ಮೇಲೆ ಹೇಳ್ತೀನಿ ಅಂತ ಹೇಳುವಂತ ರಾಜಕಾರಣಿಗಳು ಕೂಡ ಇದ್ದಾರೆ.
ಆದರೆ ಕೆಲವು ರಾಜಕಾರಣಿಗಳು ಆ ಥರದ ಒಂದು ಕ್ರಾಸ್ ಚೆಕ್ ಕೂಡ ಮಾಡಕ್ಕೆ ಹೋಗಲ್ಲ, ಅದಕ್ಕೆ ರಿಯಾಕ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಈ ಥರನೇ ಆಗಿ ರಾಜಕಾರಣಿಗಳ ನಡುವೆ ಈ ಥರದ ಏನದು ಮಾಹಿತಿಯ ಕೊರತೆಯಿಂದಾಗಿ ಈ ಮೀಡಿಯಾಗಳನ್ನು ಅವಲಂಬಿಸುವ ಕಾರಣಕ್ಕಾಗಿ ಸಾಕಷ್ಟು ವಿವಾದಗಳು ಕೂಡ ಸೃಷ್ಟಿಯಾಗ್ತವೆ, ಸಾಕಷ್ಟು ಗದ್ದಲಗಳು ಕೂಡ ಸೃಷ್ಟಿಯಾಗ್ತವೆ. ಇಲ್ಲೂ ಕೂಡ ಅದೇ ರೀತಿ ಆಯಿತು. ಸಿಕ್ಕವ್ರನ್ನೆಲ್ಲ ಅವ್ರು ಕೇಳಿದ್ರು, ಡಾಕ್ಟರ್ ಯತೀಂದ್ರ ಅವರು ಈ ಥರ ಹೇಳಿದರೆ ನಿಮ್ಮ ರಿಯಾಕ್ಷನ್ ಏನು ಅಂತ ಎಲ್ಲರೂ ತಲೆಗೊಂದು ರಿಯಾಕ್ಷನ್ ಹೇಳೋದಕ್ಕೆ ಶುರು ಮಾಡಿದ್ರು. ಕೊನೆಗೆ DK ಶಿವಕುಮಾರ್ ಅವರು ಕೂಡ ಅದನ್ನು ನಂಬ್ಕೊಂಡು ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ, ಹೈಕಮಾಂಡ್ ನೋಡುತ್ತೆ, ಈ ಥರದ ಹೇಳಿಕೆಗಳನ್ನು ಅವರು ಕೂಡ ಕೊಡಬೇಕಾಯಿತು. ಆದರೆ ಮುಖ್ಯಮಂತ್ರಿಗಳು ಮಾತ್ರ ಅದನ್ನು ಸ್ಪಷ್ಟವಾಗಿ ಹೇಳಿದ್ರು, ಯತೀಂದ್ರ ಮಾತಾಡಿದ್ದು ಏನಿದೆ ಸೈದ್ಧಾಂತಿಕ ರಾಜಕಾರಣ, ಅದಕ್ಕೆ ಸಂಬಂಧಪಟ್ಟಂತ ಹೇಳ್ತಾ ಇರೋದೇ ಹೊರತು ಮುಖ್ಯಮಂತ್ರಿ ಪದವಿ ಬಗ್ಗೆ ಮಾತಾಡಿದ್ದಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ರು. ಪದೇ ಪದೇ ನವೆಂಬರ್ ಕ್ರಾಂತಿಯಿಂದ ಚರ್ಚೆ ಆಗುತ್ತಲ್ಲ ಸರ್? ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು, ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಪ್ರಬಲವಾಗಿ ಇಲ್ಲಿ ನೀವೇ ಹೇಳ್ತಾ ಇರೋದು, ಎಲ್ಲಿ ಕೂಗೇ ಇಲ್ಲ, ನೀವೇನು ಮಾಡ್ತಾ ಇರ್ತಾರೆ. ಸ್ನೇಹಿತರೆ ನೋಡಿ, ಈಗ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಕೆಲವು ಮೀಡಿಯಾಗಳಿಗೆ ಸಿದ್ದರಾಮಯ್ಯ ಅವರನ್ನ ಈ ನವೆಂಬರ್ ಕ್ರಾಂತಿಯ ಮೂಲಕ ಬೀಳಿಸ್ಬೇಕು ಅನ್ನುವಂಥ ಉದ್ದೇಶ ಮೀಡಿಯಾಗಳಿಗೆ ಇದ್ದಂತೆ ಕಾಣಿಸುತ್ತೆ. ಯಾಕೆಂತಂದ್ರೆ ಆ ಕಾಂಗ್ರೆಸ್ ಪಕ್ಷ ಅದನ್ನ ನಿರ್ಧಾರ ಮಾಡುತ್ತೆ ಯಾವಾಗ ಏನು ಅನ್ನೋದನ್ನ. ಕ್ರಾಂತಿ ಇಲ್ರಿ, ಕ್ರಾಂತಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕ್ರಾಂತಿ? ರೆವಲ್ಯೂಷನ್ ಅಲ್ವಾ? ರೆವಲ್ಯೂಷನ್ ಆಗುತ್ತಾ? ಕ್ರಾಂತಿ ಅಂದ್ರೆ ಏನಪ್ಪ? ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ. ಸುಮ್ಮನೆ ನೀವು ಕೇಳ್ತೀರಿ, ಅವ್ರಿಗೂ ಕೆಲ್ಸಿಲ್ಲ. ಕ್ರಾಂತಿ ಆಗುತ್ತೆ, ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾನಂತೂ ವಿಶ್ವಾಸ ಇಟ್ಕೊಂಡಿದ್ದೀನಿ, ನಾನು ಕಂಟಿನ್ಯೂ ಆಗ್ತೀನಿ ಅನ್ನುವಂಥ ವಿಶ್ವಾಸ ನನಗಿದೆ. ಆಮೇಲೆ ಜನರ ಆಶೀರ್ವಾದ ಇರುವವರೆಗೂ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥ ಮಾತನ್ನು ಕೂಡ ಸಿದ್ದರಾಮಯ್ಯನವರು ಹೇಳ್ತಾರೆ, ಜನರ ಆಶೀರ್ವಾದ ಇರುವವರೆಗೆ ಅಂತ ಹೇಳಿ. ನೋಡಿ, ಇದನ್ನು ಬಹಳ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಒಂದು ರಾಜಕೀಯ ಪಕ್ಷ ಕರ್ನಾಟಕದಲ್ಲಿ ಅಥವಾ ಯಾವುದೇ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡೋದು ಅಷ್ಟು ಸುಲಭವಾದ ಕೆಲಸ ಏನಲ್ಲ. ಅಂದರೆ ಹಿಂದೆ ಅದನ್ನು ಮಾಡಲಾಗ್ತಾ ಇತ್ತು. ಹಿಂದೆ ಬಹಳ ಹೈಕಮಾಂಡ್ಗಳು, ಅದು ಕಾಂಗ್ರೆಸ್ ಹೈಕಮಾಂಡ್ ಆಗಲಿ, BJP ಹೈಕಮಾಂಡ್ ಆಗಲಿ ಅಥವಾ ಇನ್ಯಾವುದೇ ಪಕ್ಷದಾಗಲಿ ಬಹಳ ಸ್ಟ್ರಾಂಗ್ ಇರ್ತಾ ಇದ್ವು. ಮತ್ತು ಅವು ಮನಸ್ಸಿಗೆ ಬಂದಾಗ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಯಾರನ್ನೋ ಒಬ್ಬನ ತೆಗೆದು ಇನ್ಯಾರನ್ನೋ ಹಾಕುವಂಥ ಶಕ್ತಿ ಅವ್ರಿಗಿತ್ತು. ಆದರೆ ಈಗ ಆ ಥರ ಇಲ್ಲ. ಕರ್ನಾಟಕದಲ್ಲಿ ಅದು ಕೂಡ BJP ಪ್ರಭಾವಶಾಲಿಯಾಗಿ ಬೆಳೆದ ನಂತರ ಕಾಂಗ್ರೆಸ್ ಮತ್ತು BJPಯ ನಡುವಿನ ಅಂತರ ಏನಿದೆಯಲ್ಲ, ಅದು ಕಡಿಮೆ ತೆಳುವಾಗ್ತಾ ಹೋಗ್ತಾ ಇರೋದ್ರಿಂದಾಗಿ ಅಧಿಕಾರ ಹಿಡಿಯೋದೇ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಇದ್ದ ಅಧಿಕಾರವನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ಬಹಳ ದುಬಾರಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ 5 ವರ್ಷನೂ ಕೂಡ ಒಂದು ಸದೃಢವಾದ ಸುಭದ್ರವಾದ ಸರ್ಕಾರ ಇರಬೇಕು ಅಂತ ಹೇಳಿ ಜನ ಅಂದರೆ ಆ ಪಕ್ಷದವ್ರು ಬಯಸೋದು ಸಹಜ. ನೋಡಿ, ಚುನಾವಣೆ ಸಂದರ್ಭದಲ್ಲಿ ಇಬ್ಬರು ಕಂಟೆಸ್ಟೆಂಟ್ಗಳಿದ್ರು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಬಹಳ ಮುಖ್ಯವಾಗಿ DK ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಡೆಲ್ಲಿ ಹೋಗಿ ಕೂತಿದ್ರು, ಸಿದ್ದರಾಮಯ್ಯ ಅವರು ಕೂಡ ಹೋದರು. ಕೊನೆಗೆ ಅಳೆದು ತೂಗಿ ಹೈಕಮಾಂಡ್ ಒಂದು ತೀರ್ಮಾನ ಮಾಡುತ್ತೆ. ಅಂದರೆ ಹೆಚ್ಚು ಶಾಸಕರ ಬೆಂಬಲ ಇದ್ದಿದ್ದು ಸಿದ್ದರಾಮಯ್ಯ ಅವ್ರಿಗೆ, ಹೀಗಾಗಿ ಅವ್ರಿಗೇನೆ ಅದನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ತಗೊಳುತ್ತೆ. DK ಶಿವಕುಮಾರ್ ಅವ್ರನ್ನ ಕೂಡ ಒಪ್ಪಿಸ್ತಾರೆ. ಆ ಸಂದರ್ಭದಲ್ಲಿ ಏನೋ ಮಾತುಕತೆ ಆಗಿದೆ ಅನ್ನುವಂಥ ಗುಮಾನಿ ಮತ್ತು ಅದಂಥ ಸುದ್ದಿ ಅದು ಹಿಂದಿಂದನೂ ಕೂಡ ಇದೆ. ಅಂದರೆ ಸರ್ಕಾರ ರಚನೆಯಾದ ಸಂದರ್ಭದಲ್ಲೂ ಕೂಡ ಅಲ್ಲಿಂದನೂ ಕೂಡ ಇಲ್ಲಿಯವರೆಗೆ ಏನೋ ಮಾತುಕತೆ ಆಗಿತ್ತು ಅನ್ನುವಂಥ ಮಾಹಿತಿ ಇದೆ. ಆದರೆ DK ಶಿವಕುಮಾರ್ ಅವರು ಹಲವು ಸಂದರ್ಭದಲ್ಲಿ ಹೇಳಿದರೆ ಅದು ನಮ್ಮ ನಡುವಿನ ಮಾತುಕತೆ, ಅದು ನಾವು ಬಹಿರಂಗಪಡಿಸೋಕ್ಕಾಗಲ್ಲ, ಸರ್ಕಾರ ಹೈಕಮಾಂಡ್ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರಗಳನ್ನ ತಗೊಳುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ನೋಡಿ, DK ಶಿವಕುಮಾರ್ ಕೂಡ ಈ ಪಕ್ಷ ಸಂಘಟನೆಗೆ ಬಹಳಷ್ಟು ಕೆಲಸ ಮಾಡಿದವರು. ಸಿದ್ದರಾಮಯ್ಯನವರು ಒಂದು ಮಾಸ್ ಲೀಡರ್ ಆಗಿ ಜನರನ್ನ ಅಟ್ರಾಕ್ಟ್ ಮಾಡಿಕೊಂಡು ಅವರು ಇಡೀ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಮುಖವಾಗಿ ಅವರು ಕೆಲಸ ಮಾಡಿದ್ರೆ, ಬೇರೆ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು DK ಶಿವಕುಮಾರ್ ಅವರು ಸಮರ್ಥವಾಗಿ ಮಾಡಿದ್ರು. ಅದು ಕೂಡ ಬಹಳ ಮುಖ್ಯ. ಹೀಗಾಗಿ ಇಬ್ಬರು ಕೂಡ ಬಹಳ ಮುಖ್ಯ ಉಮೇದುವಾರರು ಆಗಿದ್ರು. ಆದರೆ ಈಗ ಈ ಸಂದರ್ಭದಲ್ಲಿ ಸರ್ಕಾರ 2 ವರ್ಷ ಮುಗಿಸಿರುವಂಥ ಸಂದರ್ಭದಲ್ಲಿ ದಿಢೀರಂತ ಏನಾದರೂ
ಮುಖ್ಯಮಂತ್ರಿ ಬದಲಾವಣೆ ಮಾಡಕ್ ಹೋಗಿ ಕೈ ಸುಟ್ಕೊಳ್ಳುವಂತ ಸ್ಥಿತಿ ನಿರ್ಮಾಣವಾದ್ರೆ ಅನ್ನುವಂತ ಆತಂಕ ಅಂತೂ ಕಾಂಗ್ರೆಸ್ ಪಕ್ಷದ ಧುರೀಣರಿಗೆ ಇದ್ದೇ ಇರುತ್ತೆ. ನೋಡಿ, ಅದಲ್ಲದಲ್ಲೇ ಮುಖ್ಯಮಂತ್ರಿ ಆಗಬಹುದಾಗಿದ್ದಂತ ಡಿ ಕೆ ಶಿವಕುಮಾರ್ ಅವರು ಕೆಲವು ವಿಷಯಗಳಲ್ಲಿ ಎಡವಿರೋದಂತೂ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಉದಾಹರಣೆಗೆ ಅವರು ವಿಧಾನಸಭೆಯಲ್ಲಿ RSS ನ ಗೀತೆ ಏನಿದೆ, ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತೇಳಿ, ಅದನ್ನ ಅವರು ಹಾಡಿದ ರೀತಿ ಇತ್ತಲ್ಲ, ಅದು ಸ್ವಲ್ಪ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗೋದಕ್ಕೆ ಕಾರಣ ಆಯಿತು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಚರ್ಚೆ ಬೇಡ, ಅದನ್ನ ಅವರು ಕೂಡ ಏನ್ ಹೇಳಿದ್ರು ಅನ್ಸುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕ್ಷಮಾಯಾಚನೆಯನ್ನ ಕೂಡ ಕೇಳಬೇಕಾಗತ್ತೆ. ಮತ್ತೆ ಇನ್ನೊಂದು ಯಾವುದೋ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರು ಅಮಿತ್ ಶಾ ಅವ್ರ ಜೊತೆ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಕೂಡ ಹೈಕಮಾಂಡ್ ಅವ್ರಿಗೆ ಸ್ವಲ್ಪ ಇರಿಸು ಮುರುಸು ಉಂಟಾಗುವಂತ ಆಯ್ತು. ಇದೆಲ್ಲ ಯಾಕಾಗತ್ತೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರ ರೀತಿಯಾದಂಥ ಒಂದು ಸೈದ್ಧಾಂತಿಕ ಹಿನ್ನೆಲೆ ಖಂಡಿತ ಇಲ್ಲ. ಅವರು ಏನು ಕಾಂಗ್ರೆಸ್ ಪಕ್ಷ ಇವತ್ತು ಮಾತಾಡ್ತಾ ಇದೆಯಲ್ಲ, ಅಂದ್ರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಅಂದ್ರೆ ಅವರ ಮುಂಚೂಣಿ ನಾಯಕತ್ವದಲ್ಲಿ ಏನು ಈ ಸೈದ್ಧಾಂತಿಕ ಸಂಘರ್ಷ ನಡೆಸ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ಗೆ ಆ ಬದ್ಧತೆ ಇದೆಯಾ ಇಲ್ವೋ ಅನ್ನೋಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೊದಲಿಂದ ಕೂಡ ಇದೆ. ಅಂದರೆ ಸಿದ್ದರಾಮಯ್ಯ ಅವರಿಗೆ ಈ ವಿಷಯದಲ್ಲಿ ಅವ್ರನ್ನ ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದವರಿಗೆ ಒಂದು ರೀತಿಯಾದ ಅವರ ಹೈಕಮಾಂಡ್ಗೆ ಅದು ಇಷ್ಟವಾಗದಲ್ಲೇ ಇರುವಂಥ ವಿಷಯ. ಅದು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ, ಅಂದರೆ ಹಿಂದೆ ಹೆಂಗಿತ್ತು ಅಂತಂದರೆ ಯಾರು ಬೇಕಾದ್ರೂ ಇಲ್ಲಿ ಲೀಡರ್ಸ್ಗಳಾಗ್ಬೋದಿತ್ತು, ಹಣ ಇರಬೇಕು ಅನ್ನೋದು ಬಹಳ ಮುಖ್ಯ ಕ್ರೈಟೀರಿಯಾ ಆಗಿರ್ತಿತ್ತು. ಆದರೆ ಈಗ ಆ ಥರ ಇಲ್ಲ. ನೀ ಯಾವುದೇ ರಾಜಕಾರಣಿ ಒಂದು ಮೇಲ್ಮಟ್ಟಕ್ಕೆ ಬರಬೇಕಾದ್ರೆ ಒಂದು ಸೈದ್ಧಾಂತಿಕ ಬದ್ಧತೆಯೂ ಕೂಡ ಮುಖ್ಯ ಅನ್ನುವಂಥ ಒಂದು ಗೈಡ್ಲೈನ್ಸ್ ಏನು ಸೆಟ್ ಮಾಡಲಾಗಿದೆ. ಅದು ಬಹುಶಃ ರಾಹುಲ್ ಗಾಂಧಿ ಅವರೇ ಅದನ್ನು ಮುಖ್ಯವಾಗಿ ಅದನ್ನು ಗೆರೆಯನ್ನು ಎಳೆದಿದ್ದಾರೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಪದೇ ಪದೇ ಸೋಲ್ತಾ ಇದ್ದಾರೆ. ನೋಡಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು SIT ತನಿಖೆಗೆ ನಿರ್ಧಾರ ಆಯಿತು, ಅದು ಮುಖ್ಯಮಂತ್ರಿಗಳ ನಿರ್ಧಾರ ಆಗಿತ್ತು ಅನ್ನೋದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತು. ಆ ನಿರ್ಧಾರ ಬಂದ ನಂತರ ದಿಢೀರಂತ ಸ್ವತಃ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅವರೇ ಹೇಳ್ತಾರೆ, ನೋಡಿ ಇದರಲ್ಲಿ ಧರ್ಮಸ್ಥಳದವರ ವಿರುದ್ಧ ಅಥವಾ ಯಾರೋ ಪ್ರಭಾವಶಾಲಿಗಳ ವಿರುದ್ಧ ಒಂದು ಷಡ್ಯಂತ್ರ ನಡೆದಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಒಂದು ಸರ್ಕಾರವಾಗಿ ಒಂದು ತೀರ್ಮಾನವನ್ನು ತಗೊಂಡಾಗ ಅದಕ್ಕೆ ಎಲ್ಲರೂ ಕೂಡ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಎಲ್ಲರೂ ಕೂಡ ಸರ್ಕಾರದ ನಿರ್ಧಾರಗಳನ್ನು ಡಿಫೆಂಡ್ ಮಾಡ್ಕೋಬೇಕಾಗತ್ತೆ ಮಂತ್ರಿಮಂಡಲದ ಸದಸ್ಯರು. ಅದರಲ್ಲೂ ಎರಡನೇ ಮುಖ್ಯ ಸ್ಥಾನದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರೇ SIT ತನಿಖೆ ಏನು ನಡೀತಾ ಇದೆ ಅಂದರೆ ನಡೆಯುವಂಥ ಸಂದರ್ಭದಲ್ಲಿ ತಾವೇ ತನಿಖೆ ಮಾಡಿಸ್ಕೊಂಡು ತಾವೇ ಷಡ್ಯಂತ್ರ ಅನ್ನುವಂಥ ಲೇಬಲ್ ಹಾಕೋದಿದೆಯಲ್ಲ, ಅದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲಿಸುವಂಥ ಕೆಲಸ. ಅವರು ಭಾಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ. ಈ ರೀತಿಯಾದಂಥ ಹಲವು ಸಮಸ್ಯೆಗಳು ಡಿ ಕೆ ಶಿವಕುಮಾರ್ ಅವರಿಂದ ನಡೆದೋಗಿದೆ. ಹೀಗಾಗಿ ಅವರು ಮುಖ್ಯಮಂತ್ರಿಯಾಗಿ ಈ ಥರದ ಸಂದರ್ಭಗಳು ಸೃಷ್ಟಿಯಾದಾಗ ಯಾವ ರೀತಿ ವರ್ತಿಸ್ಬೋದು ಅನ್ನುವಂಥ ಬಹಳಷ್ಟು ಆತಂಕ ಕಾಂಗ್ರೆಸ್ ಮುಖಂಡರಿಗೂ ಕೂಡ ಇದೆ. ಇದೆಲ್ಲ ಒಂದು ಕಡೆ ಇಟ್ಟು ನೋಡಿದ್ರೆ, ಇವೆಲ್ಲ ನೋಡಿದ್ರು ಕೂಡ ಬಹಳ ಮುಖ್ಯವಾಗಿ ಬೇಕಾಗಿರೋದು, ಮುಖ್ಯಮಂತ್ರಿಯಾಗಿ ಆಗೋದಕ್ಕೆ ಬೇಕಾಗಿರೋದು ಶಾಸಕರ ಬೆಂಬಲ. ಆದರೆ ಅಷ್ಟು ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಯಾ ಅನ್ನುವಂಥ ಪ್ರಶ್ನೆ ಬಂದರೆ ಖಂಡಿತ ಇಲ್ಲ. ಯಾಕೆಂದರೆ ಇವತ್ತು ಏನು ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೋ ಅದರಲ್ಲಿ ಬಹುತೇಕ ಸಿದ್ದರಾಮಯ್ಯ ಅವರ ಅನುಯಾಯಿಗಳು. ಅವರ ಬದ್ಧತೆ, ಅವರ ನಿಷ್ಠೆ ಅತಿ ಹೆಚ್ಚು ಸಿದ್ದರಾಮಯ್ಯ ಅವ್ರ ಕಡೆನೇ ವಾಲತ್ತೆ. ಯಾಕೆಂದರೆ ಸಿದ್ದರಾಮಯ್ಯ ಆ ಥರದ ನಾಯಕರವರು. ದೇವರಾಜ ಅರಸು ಅವ್ರ ನಂತರ ಶಾಸಕರನ್ನ ಹೇಗೆ ಅವರನ್ನ ತಮ್ಮ ಜೊತೆಗೆ ಇಟ್ಕೋಬೇಕು ಅನ್ನೋದನ್ನ ಸಿದ್ದರಾಮಯ್ಯ ಅವ್ರನ್ನ ನೋಡಿ ಕಲಿಬೇಕು. ಅಂದರೆ ಬಹಳ ಫ್ರೆಂಡ್ಲಿಯಾಗಿ ಎಲ್ಲರ ಸಮಸ್ಯೆಗಳನ್ನು ಕೇಳುವಂಥ, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಮಾತಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಹಿಂದೆ ಇದ್ದಂಥ ಅವರ ಸರ್ಕಾರದ ಸಂದರ್ಭ ಅಂದರೆ 2013ರ ಅವ್ರ ಸರ್ಕಾರ ಏನಿದೆ ಆ ಸಂದರ್ಭದಲ್ಲಿ ಆದರೂ ಆಗ್ಬೋದು, ಈಗಲಾದರೂ ಆಗ್ಬೋದು, ಶಾಸಕರು ಬಹಳ ಜೊತೆಲಿ ನಿಂತ್ಕೊಳ್ಳೋದು ಸಿದ್ದರಾಮಯ್ಯ ಅವ್ರ ಜೊತೆ. ಅಷ್ಟು ಬೆಂಬಲ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ. ಹೀಗಾಗಿ ನಾಳೆ ಏನಾದರೂ ಸಡನ್ ಆಗಿ ಈ ಬದಲಾವಣೆಗಳಾದರೆ ಇಡೀ ಸರ್ಕಾರನೇ ಬಿದ್ದು ಹೋಗುವಂಥ ಸಾಧ್ಯತೆ ಏನಾದ್ರು ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇನ್ನು ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಗದಲ್ಲೇ ಇದ್ದರೆ ಅವರೇನಾದರೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ BJP ಜೊತೆ ಏನಾದರೂ ಹೊಂದಾಣಿಕೆ ಮಾಡಿಕೊಂಡು ಪಕ್ಷವನ್ನು ಒಡೆದು ಬಿಡ್ಬೋದಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ.
ಬಹುಶಃ ಡಿ ಕೆ ಶಿವಕುಮಾರ್ ಅವರು ಹುಟ್ಟು ಕಾಂಗ್ರೆಸ್ಸಿಗರು. ಅಂದರೆ ಪಕ್ಷ ನಿಷ್ಠೆ ವಿಷಯದಲ್ಲಿ ಅವರನ್ನು ಮೀರಿಸುವಂಥವ್ರಿಗಿಲ್ಲ. ಅಂದರೆ ಅವರು ಸೋನಿಯಾ ಗಾಂಧಿ ಅವರಾಗಲಿ, ರಾಹುಲ್ ಗಾಂಧಿ ಆಗಲಿ, ಆ ಕುಟುಂಬಕ್ಕೆ ಒಂದು ನಿಷ್ಠೆಯನ್ನು ಇಟ್ಕೊಂಡ್ಬಂದಿದ್ದಾರೆ. ಅದು ಸರಿನೋ ತಪ್ಪು ಅನ್ನೋದು ಬೇರೆ ವಿಷಯ. ಆದರೆ ಆ ನಿಷ್ಠೆಯನ್ನು ಕಾಪಾಡ್ಕೊಂಡು ಬಂದಿರುವಂಥದ್ದು ಅವರ ಹಿರಿಮೆ ಅಂತಲೇ ಹೇಳಬೇಕು. ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬೇರೆ ಕಡೆ ಹೋಗುವಂಥ ಯಾವುದೇ ಯೋಚನೆಯನ್ನು ಅವರು ಮಾಡಿರಲಿಲ್ಲ. ಅವ್ರು ಮಾಡೋದಾಗಿದ್ದರೆ ಭಾಳ ಹಿಂದೆನೇ ಮಾಡಿರ್ತಿದ್ರು. ಆ ಥರದ ಅವಕಾಶಗಳು, ಆಹ್ವಾನಗಳು ಅವ್ರಿಗಿದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಪಕ್ಷದಿಂದ ಹೊರಗಡೆ ಹೋಗುವಂಥ ಸಾಧ್ಯತೆ ಬಹಳ ಕಡಿಮೆ ಇದೆ. ಇದೆಲ್ಲವನ್ನ ಗಮನಿಸ್ತಾ ಹೋದರೆ ಸ್ನೇಹಿತರೆ, ಏನು ಈ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಜನವರಿ ಕ್ರಾಂತಿ ಅಂತ ಹೇಳಲಾಗ್ತಾ ಇದೆ, ಅದ್ಯಾವುದು ಕೂಡ ಆಗುವಂಥ ಸಾಧ್ಯತೆ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರಾಗೆ ಏನಾದರೂ ನನಗೆ ಬೇಡ, ನನಗೆ ದಣಿವಾಗಿದೆ ಅಂತನೋ ಇನ್ನೇನೋ ಕಾರಣ ಕೊಟ್ಬಿಟ್ಟು ಅವರು ಹೊರಗಡೆ ಹೋಗ್ಬೋದೇ ಬಿಟ್ಟರೆ ಅವರನ್ನು ಬದಲಾಯಿಸುವಂಥ, ಅಂದರೆ ಬಲವಂತವಾಗಿ ಬದಲಾಯಿಸುವಂಥ ಯಾವುದೇ ಪ್ರಕ್ರಿಯೆ ನಡೆಯುವ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.